One, two, three, four. Bakra, bakra. Feel the rhythm, screw your mind, check the baby. Come on, bakra, bakra. ಚನ್ಕೇಶ್ವರ ಬಿಲ್ಡಿಂಗಾ ಸರ್? ಓಕೆ. ಆ ಕೋಳಿ ಅಂಗಡಿ ಕಡೆಯಿಂದ ಬಂದು ಇಷ್ಟ ಇದು ಚನ್ಕೇಶ್ವರ ಬಿಲ್ಡಿಂಗಾ? ಓಕೆ ಓಕೆ ಸರ್, ಇದೆ ಅನ್ಸುತ್ತೆ. ಮೇಡಮ್ ಇಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಶ್ವೇತಾ ಮೇಡಮ್ ಯಾರಲ್ಲಿ? ನೀವೇನಾ? ಬ್ಯೂಟಿ ಪಾರ್ಲರ್ ನೆನ್ನೆಲ್ಲಿ ಹೋಟೆಲ್ ಇದೆಯಲ್ಲ, ನೀವೇನಾ ಅದು? ಶ್ವೇತಾ ಮೇಡಮ್ ನೀವಂದರೆ ಆ್ಯಕ್ಚುಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀರಲ್ಲ ಅಲ್ಲಿ, ಅಂದರೆ ನೀವು ಹತ್ತ ತುಂಬ ಇದೆ ಅಲ್ಲಿ ಪಕ್ಕದಲ್ಲಿ ಬೇರೆದೆಲ್ಲ ಇದೆಯಲ್ಲ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಂದ್ರೆ ಇರಬೇಕು. ನಾವು ಅವ್ರ ಹತ್ರ ಕಲ್ತಿಲ್ಲ ಸರ್. ನಾನಾಗಲೇ ಇಟ್ಟು 5 ವರ್ಷ ಆಯ್ತು. ಅಲ್ಲ ಆಯ್ತು, ನೀವು 5 ವರ್ಷ ಆಯ್ತು ಇಟ್ಟು 5 ವರ್ಷ ಇಲ್ಲ 10 ವರ್ಷ ಅದು ಬೇರೆಯವ್ರಿಗೆ ಅಂದರೆ ಹತ್ರ ಇದೆಯಲ್ಲ, ಅದು ನೀವು ಆಗ ದೂರ ಮಾಡ್ಕೋಬೇಕು. ಇವಾಗ ಅವ್ರಿಗೆ ಹೇಳಿ ಬಂದು ನಿಮ್ಗೆ ಹೇಳ್ಬೇಕು, ಅದು ಕ್ಲೋಸ್ ಮಾಡಿ ಓಕೆನಾ? ನಾಳೆಯಿಂದ ಓಪನ್ ಮಾಡೋಂಗಿಲ್ಲ. ಅರ್ಥಲ್ಲ ಮೇಡಮ್? ನಿಮ್ಗೆ ಗೊತ್ತಾಯ್ತಾ ಅದು ರೂಲ್ಸ್ ಆಗಿರೋದು? ಗೊತ್ತಾ ನಿಮಗೆ? ಮೊನ್ನೆ ಪೇಪರ್ ನೋಡಿದ್ರಾ? ಇಲ್ಲ ಗೊತ್ತಾಯ್ತು. ಗೊತ್ತಾಯ್ತಾ? ಹೆಂಗೆ ಗೊತ್ತಾಯ್ತು ಹೇಳಿ? ಗೊತ್ತಾಯ್ತು ಬಿಡಿ ಸರ್, ಹೇಳಿದ್ರಲ್ಲ. ನಾಳೆಯಿಂದ ಓಪನ್ ಮಾಡೋಂಗಿಲ್ಲ ನೀವು. ಹಾಂ, ಇದು DBMP ಅಂತ ರೂಲ್ಸ್ ಇದೆ ಮೇಡಮ್. ಅದೀಗ ಅಂದರೆ ಒಂದು ಅರ್ಧ ಕಿಲೋಮೀಟರ್ ತುಂಬ ಇದೆ ಮೇಡಮ್. ಆಯಿತು, ಅವ್ರದ್ದಿದೆ, ನಮ್ದಿದೆ, ಎಲ್ಲಾರ್ದು ಇದೆ. ಅವ್ರಿಗೆ ನಮ್ಗೆ ಯಾರ್ದು ಸಮಸ್ಯೆ ಇಲ್ಲ. ಅದು BBMP ಇಂದ ರೂಲ್ಸ್ ಆಗಿರೋದ್ರಿಂದ 1 ಕಿಲೋಮೀಟರ್ ದೂರದಲ್ಲಿ ಯಾರು ಇರಬಾರ್ದು ಅಂತ. ಆಕ್ಚುಲಿ 1 ಕಿಲೋಮೀಟರ್ ಅಲ್ಲ, 200-300 ಮೀಟರ್ಸ್ಗೆ ಒಂದ್ ಜಾಗದಲ್ಲಿ 2 ಬ್ಯೂಟಿ ಪಾರ್ಲರ್ ಇರೋಂಗಿಲ್ಲ. ಮೊನ್ನೆ ಪೇಪರ್ ಬಂದಿರೋದು, ನೀವು ನೋಡಿಲ್ಲ ಅನ್ಸಿದ್ರೆ ಬೇಕಾದ್ರೆ ಇನ್ಫಾರ್ಮೇಶನ್ ಹೇಳ್ತೀವಿ ಕೇಳಿ. ಯಾಕೆಂದ್ರೆ ಇವರು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ವಾ. ನೀವ್ಯಾರು ಮೇಡಮ್? ನೀವ್ಯಾರು? ಒಂದ್ ನಿಮಿಷ, ಅವಳ ಸಿಸ್ಟರ್. ಒಂದ್ ನಿಮಿಷ. ಹೊಸದಾಗಿ 1 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ನೀವು? 5 ವರ್ಷ ಆಯ್ತು. 10 ವರ್ಷಕ್ಕೆ ಮುಂಚೆನೆ ಅಲ್ಲಿದೆ ಒಂದು. ಒಂದ್ ನಿಮಿಷ, 10 ವರ್ಷಕ್ಕೆ ಮುಂಚೆನೆ ಇದ್ದು ಫಸ್ಟ್ ಹೇಳ್ಬೋದಾಗಿತ್ತಲ್ಲ, ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ. ನಾನು GST ಇದ್ ಮಾಡಿಸಿ ಎಲ್ಲದನ್ನು ಮಾಡ್ತಿದ್ದೆ. ಆಯ್ತಾ? ಸ್ವಲ್ಪ ಸುಮ್ಮನೆ ಏನ್ ಬೇಕಿಲ್ಲ. ನನಗೆ ಯಾರು ಬಂದು ಇನ್ಫಾರ್ಮ್ ಮಾಡಿ ನಾನೇ ಸರ್ ಪಾರ್ಲರ್ ಇರೋದು, ಬೇರೆ ಯಾರು ಇರಲ್ಲ. ನನ್ನ ಕಸ್ಟಮರ್, ನನ್ನ ಸ್ಟೂಡೆಂಟ್ ಇದ್ರು ನನಗೆ ಅದು ಏನೇ ವಿಚಾರ ಇದ್ರು ಬಂದು ಹೇಳ್ತಾರೆ ನಾನು. ಆಯ್ತಾ? ನನ್ಗೆ ಯಾರು ಇನ್ಫಾರ್ಮೇಶನ್ ಬಂದಿಲ್ಲ. ಯಾರು ಬಂದಿಲ್ಲ ಸರ್, ಬಂದಿಲ್ಲ. ಸಾಧ್ಯನೇ ಇಲ್ಲ ಬಂದಿಲ್ಲ. ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಒಂದ್ ನಿಮಿಷ, ನಾನು ಈಗ ಇಷ್ಟೊಂದೆಲ್ಲ ವಾದ ಮಾಡ್ತಿದ್ದೀರಲ್ಲ, ಸ್ಟೂಡೆಂಟ್ ಯಾರಿದ್ರು ಅಂತ ಫೋಟೋ ತಪ್ಪಿದ್ದು ಹೇಳ್ತೀರಾ ನನಗೆ? ಹೇಳ್ತೀರಾ? ತುಂಬಾ ದಿನದಿಂದ ಇದ್ದಾಳು ಫೋಟೋ ತೋರಿಸಿ, ಯಾರು ಅಂತ ಗೊತ್ತಿಲ್ಲ. ಅವಳು ಇದ್ಬೇಡ ಅಂದ್ರೆ ಏನ್ ಅರ್ಥ? ಅದು ಹಂಗಾದ್ರೆ ಅವರೇ ಇರ್ಬೇಕು. ಫೋಟೋ ತೋರಿಸ್ತೀನಿ ಹೇಳಿ, ಅವಳು ಇಲ್ವೇ ಇಲ್ಲ 6 ತಿಂಗಳಿಂದ. ನೀವ್ ಹೆಂಗೆ ನೀವು ಆಫೀಸರ್ ಹತ್ರ ವಾದ ಮಾಡ್ಬಿಡಿ. ದಯವಿಟ್ಟು ವಾದ ಮಾಡಿ. ಹೊಡಿತಾರೆ ಇವಾಗ, ಹೊಡೆಯತ್ರ ಮಾತಾಡ್ತಿದ್ರು ನೋಡಿ. ಸುಮ್ಮನೆ ಏನೋ ಹೊಡಿತೀನಿ ಅಂತ ಹೇಳಿದ್ರು ನಿಮ್ಗೆ. ಅಲ್ಲ, ಜೋರ ಮಾತಾಡ್ತಾರಲ್ಲ, ಅದಕ್ಕೆ ಹೊಡೆಯತ್ರ ಮಾತಾಡ್ತಾರೆ. ಜೋರಾಗಿ ಮಾತಾಡ್ತಿದ್ದಾರೆ ಅಷ್ಟೇ. ಅದ್ರಲ್ಲಿ ಏನಿದೆ? ಈ ಸಲ ಯಾವಾಗ ಖಾಲಿ ಮಾಡ್ತೀರಾ? ಸರ್ ನಾನು ಅದೇನಿದೆ ನನ್ ಕ್ಲಿಯರ್ ಮಾಡ್ಕೊಂಡು ಖಾಲಿ ಮಾಡಿ. ಸದ್ಯಕ್ಕೆ ಸಡನ್ ಆಗಿ ಬಂದ್ಬಿಟ್ಟು 5 ವರ್ಷದಿಂದ ಇಲ್ಲ, ಆಕ್ಚುಲಿ ಇದು ಅಂದ್ರೆ ನಮ್ದು ನಾವು ಬೇರೆ ಕಡೆ ಹೋಗಿ ಮಾಡ್ಬೇಕು. ನಮ್ದು 2 ವರ್ಷ ಬೇಕು ಮಿನಿಮಮ್ ನಾವು ಇದು ಮಾಡ್ಕೊಳಕ್ಕೆ. ಸಡನ್ ಆಗಿ ಬಂದು ಇದು ಮಾಡ್ತೀನಿ. ನಾನು GST ಮಾಡ್ತೀನಿ, IT ರಿಟರ್ನ್ ಮಾಡ್ತೀನಿ. ಅವಾಗೆಲ್ಲ ಏನೂ ಇರಲಿಲ್ಲ. ಇವಾಗ ಬಂದ್ಬಿಟ್ಟು ಸಡನ್ ಆಗಿ ಖಾಲಿ ಮಾಡಿ ನಾಳೆಯಿಂದ ಓಪನ್ ಮಾಡ್ಬಿಟ್ಟಿದ್ರೆ ಏನ್ ಅರ್ಥ? ಇಲ್ಲ, ರೂಲ್ಸ್ ಆಗಿರುತ್ತೆ. ನಿನ್ನೆ ಮೊನ್ನೆ ರೂಲ್ಸ್ ಆಗಿರೋದು ಹಂಗಂತ ಈಗ ಒಂದೇ ರೂಲ್ಸ್ ಆಗಿದೆ ಎಲ್ಲ ಇದು ಮಾಡಿದ್ರೆ ಸರ್ಕಾರದಿಂದ ಹೇಳಿ ನನಗೀಗ ನಿಮ್ದೇನು ನೀವು ಹೇಳಿದ್ದೀರಾ ತಾನೆ, ಮುಂದಿನ ನಾನು ನೋಡ್ಕೊತೀನಿ. ಅದೇನ್ ಮಾಡ್ಬೇಕಾ, ನಾನು ಇದು ಮಾಡ್ಬೇಕಾ, ನಾನೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡ್ರೆ ಎಷ್ಟು ಬೇಕು ಟೈಮ್ ಸರ್? 1 ನಿಮಿಷ, ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು BBMPಗೆ ಹೋಗಿ ಮಾತಾಡ್ತೀನಿ. ಆಫೀಸಿಂದ ಕಳಿಸಿದ್ರೆ ನಮ್ಮನ್ನ ಅಲ್ಲೇ ಬಂದು ಮಾತಾಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಹೇಳ್ತಿದ್ದೀನಿ ತಾನೆ. ನಾನೇ ಎಲ್ಲಿ ಬಂದು ಮಾತಾಡ್ತೀರಾ? ಈಗ ನೀವು ಎಲ್ಲಿ ಬರ್ಬೇಕು ಹೇಳಿ, ಅಲ್ಲಿಗೆ ಬರ್ತೀನಿ. DBMP ಆಫೀಸಿಗೆ ಬರ್ಬೇಕು. ಸರಿ ಆಯ್ತು, ಬರ್ತೀನಿ. ಅದೇನಿದೆ ಇಲ್ಲ, ಒಂದ್ ಕೆಲಸ ಮಾಡಿ. ಯಾರು ಸರ್ 1 ನಿಮಿಷ, ನಾನು ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ, ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ತಾನೆ. ಹಲೋ ಹಲೋ, ಹೌದಾ? ಬೇಡ ಬೇಡ, ಈ ತರ ಬೇಡ. ಇರಿ, ಒಂದ್ ನಿಮಿಷ ನಾನು ಮಾತಾಡ್ತೀನಿ. ವ್ಯಾನ್ ಕಳಿಸಿ. ಒಬ್ಬ ಗೌರ್ಮೆಂಟ್ ಆಫೀಸರ್ಗೆ ಅಲ್ಲ ನೋಡಿ, ಹೊಡೆಯಲ್ಲ ಅಂದ್ರೆ ಕೈ ಮಾಡಿದ್ರಾ? ಸರ್ ಜೀಪ್ ತೊಂಬರಿ ಸರ್. ಸರಿ ಸರ್, ಇಲ್ಲಿ ಬನ್ನಿ ಸರ್. ಇಲ್ಲಿ ಕೋಳಿ ಅಂಗಡಿ ಹತ್ರ ಪೊಲೀಸ್ ಸಾಹೇಬ್ರು ಬಂದು ಸಾಹೇಬ್ರು ಬಂದು ಗೌರ್ಮೆಂಟ್ ಕೈ ಮಾಡೋ ತಪ್ಪ. ಯಾರು ಹೊಡೆದಿದ್ದು? ಅವ್ರಿಗೆ ID ಕಾರ್ಡ್ ಯಾರು ಸರ್ ಹೊಡೆದಿದ್ದು? ಹೋಗಮ್ಮ. ಅವರೇ ಮಾಡಿ. ನಾನು ಅವ್ರಿಗೆ ಪರಿಚಯ ಇಲ್ವಾ ನಿಮ್ಗೆ? ನನ್ಗೆ ಗೊತ್ತಿರೋರು ಸರ್. ಅವ್ರು ಯಾಕೆ ಖಾಲಿ ಮಾಡ್ಬೇಕು ಸರ್? ನನಗೆ ಅದನ್ನ ಅವ್ಳಿಗೆ ನಾನು ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಹೇಳ್ತಾ ಇರೋದು ನಾನು. ಒಬ್ರು ಮಾತಾಡಿ ಸರ್. ಹಂಗಲ್ಲ ರೀ, ನಮ್ಮನೆ ಬಾಗ್ಲು ನಾನು ಹೇಳ್ತಾ ಇದ್ದೀನಿ. ನಮ್ಮ ಆಫೀಸರ್ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ಆಫೀಸರ್ ಮಾತಾಡ್ಕೊಳ್ಳಿ, ಅವರ ಏನೈತೆ ಅದು ಮಾತಾಡಿ. ತಪ್ಪಲ್ಲ ಮಾಡಿ. ಕಂಪ್ಲೇಂಟ್ ಕೊಟ್ರಿ ಏನಾಗುತ್ತೆ? ನಾನು ಸರಿ ಅಂತ ಹೇಳೋದು. ಕಂಪ್ಲೇಂಟ್ ಕೊಟ್ಟು ನಾನು ಹೇಳೋದು ಸರಿ ಅಂತಾನೆ. ನಾನು ಅದೇ ಹೇಳ್ತಾರೆ, ಬಾಯಿ ಮುಚ್ಕೊಂಡು ನಿಂತ್ಕೊಂತಾರೆ. ಈಗ ನಾವು ಹೊಡೆಯಕ್ಕೆ ನೀವು ಹೊಡಿದ ನಾನು ಹೊಡೆದಿದ್ದೀನಿ ಬಿಡಿ ಸರ್. ನೀವು ಹೊಡಿಲ್ಲ, ನಾವು ಹೊಡಿತೀವಿ, ಕೇಳಿಸ್ಕೊಡಿಲಿ.
ಅಲ್ಲಿ ತಪ್ಪು ಅವ್ಳು ಮಾಡಿದ್ದು ಅಂತ ನಾನು ಕ್ಯಾಮ್ರಾ ಇದೆ, ನಾನು ಮಾಡಿದ್ದು ತಪ್ಪು ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಇದು ಕುರುಗಳು ಸ್ವಾಮಿ ಕುರುಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನೆಟ್ಸುವ ಉದ್ದೇಶಕ್ಕಾಗಿ ಈ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಓಕೆ, ಪಾರ್ಲರ್ ಅಲ್ಲಿ ಆಕ್ಚುಲಿ ಹಿಂಗೆ ಇರೋದಿಲ್ಲ ಆಕ್ಚುಲಿ, ಯಾಕಂದ್ರೆ ಪಾಪ ಅವರು ಜೀವನ, ಎಲ್ಲರೂ ಪ್ರತಿಯೊಬ್ಬರಿಗೂ ಪಾರ್ಲರ್ ಜೀವನ, ಆ ಥರದ್ದು ಯಾರು ತೊಂದರೆ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಚೆನ್ನಾಗಿ ನೀವು ಮೇಕಪ್ಪು ಚೆನ್ನಾಗಿ ಬ್ಯೂಟಿ ಎಲ್ಲ ಚೆನ್ನಾಗಿ ಅವ್ರಿಗೆ ಒಳ್ಳೆ ಟ್ರೀಟ್ ಕೊಡ್ತಾ ಇದ್ರೆ ಹುಡ್ಕೊಂಡು ಬಂದೇ ಬರ್ತಾರೆ ಎಲ್ಲಿದ್ರು ಪಾರ್ಲರ್. ಕರೆಕ್ಟ್ ಅಲ್ಲ ಕಸ್ಟಮರ್ಸು ಅಲ್ವಾ? ಅಷ್ಟೇ ಅಲ್ವಾ? ಹಿಂಗೆ ಸರಿ, ನಗ್ನಾಗ್ತಾ ಇರಿ, ನಾವು ಮಾಡಿದ ತಮಾಷೆ ದಯವಿಟ್ಟು ಕ್ಷಮಿಸಿ. 1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up,